FKCA ಫೆಡರೇಷನ್ ಡೇ ಅಂಗವಾಗಿ ಉದ್ಯೋಗ ಮೇಳ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. FKCAಯ 26ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ FKCA ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದೆ. 50ಕ್ಕೂ ಅಧಿಕ ಕಂಪನಿಗಳು, 1000ಕ್ಕೂ ಅಧಿಕ ಉದ್ಯೋಗ ಇಲ್ಲಿ ಇರುವಂಥದ್ದು. ಹಲವಾರು ಬಿಸ್ನೆಸ್ ಲೋಕದ ದಿಗ್ಗಜರಿಂದ ಉಪನ್ಯಾಸ ಕೂಡ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಪೀಡಿತರಿಗೆ ನಿಧಿಯನ್ನು ಕೂಡ ಸಂಗ್ರಹ ಮಾಡಲಾಗುತ್ತೆ. ಸಂಗ್ರಹವಾದಂಥ ಹಣವನ್ನು ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗೋಸ್ಕರ ಮೀಸಲಿಡಲಾಗುತ್ತೆ. ಫೆಡರೇಷನ್ ಆಫ್ ಕೊಂಕಣಿ ಕ್ಯಾಥೋಲಿಕ್ ಅಸೋಸಿಯೇಷನ್ FKCA ನಮ್ಮ ಈ ಕೊಂಕಣಿ ಸಂಘಗಳ ಒಕ್ಕೂಟ ಪ್ರಪಂಚದ 34 ಅಸೋಸಿಯೇಷನ್ಗಳು ಎಲ್ಲ ಸೇರಿ ನಮ್ಮ ಒಕ್ಕೂಟವಾಗಿದೆ. ನಾವಿಂದು ನಮ್ಮ ಒಕ್ಕೂಟದ ವಾರ್ಷಿಕ ದಿನವನ್ನು ಆಚರಿಸುತ್ತೇವೆ. ಈ ವಾರ್ಷಿಕ ದಿನದಲ್ಲೂ ಇಂದು ವಿಶೇಷವಾಗಿ ಕೆಲವು ಆಯೋಜನೆಗಳನ್ನು ಆಯೋಜಿಸಿದ್ದೀವಿ. ಮತ್ತೆ ಇವತ್ತಿನ ಕಾರ್ಯಕ್ರಮವು ನಮ್ಮ ಒಂದು ಕ್ಯಾನ್ಸರ್ ಪೀಡಿತ ಜನರಿಗೆ ಸಹಾಯ ಆಗುವಂತ ನಿಟ್ಟಿನಲ್ಲಿ ಆಯೋಜಿಸಿದ್ದೇವೆ. ಬೆಳಿಗ್ಗಿನ ನೋಡಿದ್ರೆ ನಮ್ಮ ಪ್ರೊಸೆಷನ್ ಪ್ರಕಾರ ಬಂದೆವು. ಓಲ್ಡ್ ವೆಹಿಕಲ್ ಪ್ರೊಸೆಷನ್ ಇತ್ತು. ಈಗ ನಮ್ಮ ಡ್ಯಾನ್ಸ್ ಕಾಂಪಿಟಿಷನ್ ಆರಂಭವಾಗಿದೆ. ಹಾಗೆ ಮಧ್ಯಾಹ್ನ ಒಂದು CO ಕನೆಕ್ಟ್ ಅಂತ ಹೇಳಿ ನಮ್ಮ ಮೈಕ್ರೋಸಾಫ್ಟ್ MD ಅವರು ಬರ್ತಾರೆ. ಹಾಗೆ ಪ್ಯಾನಲಿಸ್ಟ್ ಇಂದ ಒಂದು ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಸಾಯಂಕಾಲ ಮತ್ತು ಪ್ರಮುಖವಾಗಿ ನಮ್ಮ ಆನ್ಯುವಲ್ ಡೇ ಅವಾರ್ಡ್ ಫಂಕ್ಷನ್ ಇರುತ್ತೆ. ನಮ್ದು ಪ್ರತಿ ವರ್ಷನೂ ಜಗತ್ತಿನಲ್ಲಿ ಅಥವಾ ಈ ನಮ್ಮ ದೇಶದಲ್ಲಿ ಯಾರಾದರೂ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ನಾವು ಸಾಧನೆಯ ಪ್ರಶಸ್ತಿ ಕೊಡ್ತೀವಿ. ಹಂಗೆ ವಾಣಿಜ್ಯೋದ್ಯಮದಲ್ಲಿ ಅಂದ್ರೆ ಎಂಟರ್ಪ್ರಿನ್ಯೂರ್ ಅಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಎಂಟರ್ಪ್ರಿನ್ಯೂರ್ ಅವಾರ್ಡ್ ಕೊಡ್ತೀವಿ. ಹಾಗೆ ಪ್ರೊಫೆಷನಲ್ ಎಕ್ಸಲೆನ್ಸ್ ಅವಾರ್ಡ್ ಕೊಟ್ಟದಲ್ಲಿ ನಮ್ಮ ಮಾರ್ಗ್ರೆಟ್ ಆಳು ಅವರಿಗೆ ಜೀವನ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ರೋವನ್ ಮೊಂತೇರೋ ಅಂತೇಳಿ ಅವರೊಂದು ವಾಣಿಜ್ಯೋದ್ಯಮದಲ್ಲಿ ಅತ್ಯಂತ ಸಾಧನೆ ಮಾಡೋದಕ್ಕೆ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಮತ್ತೆ ಫೇಡ್ ಡಿಸೋಜಾ ಅಂತೇಳಿ ನಮ್ಮ ಜರ್ನಲಿಸ್ಟ್ ಅವರು ಬರ್ತಾ ಇದ್ದಾರೆ. ಅವರಿಗೆ ನಾವು ಪ್ರೊಫೆಷನಲ್ ಎಕ್ಸಲೆನ್ಸ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಸಾಯಂಕಾಲದ ಸಭಾ ಕಾರ್ಯಕ್ರಮವು 5:30ಗೆ ಪ್ರಾರಂಭವಾಗ್ತಾ ಇದೆ. ಹಂಗೆ ಒಂದು ಫುಡ್ ಫೆಸ್ಟಿವಲ್ ಆಯೋಜಿಸಿದ್ದೀವಿ. ಜಾಬ್ ಫೇರ್ ಮಾಡಿದ್ದೀವಿ. ಒಂದು 20-25 ಒಳ್ಳೆ ಕಂಪನಿಗಳು ಇವತ್ತು ನಮ್ಮಲ್ಲಿ ಬಂದು ಅವರು ಯಾರ್ಯಾರಿಗೆ ಕೆಲಸ ಅವಶ್ಯಕತೆ ಇದೆಯಾ ಅವರೆಲ್ಲ ಬಂದು ಇವತ್ತು ಒಂದು ಜಾಬ್ ಫೇರ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಒಂದು ಫುಲ್ ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 10 ಗಂಟೆವರೆಗೆ ಈ ಒಂದು ನಮ್ಮ ಯೋಜನೆಯನ್ನು ಆರಂಭಿಸಿದ್ದೀವಿ. ಯಾವುದೇ ಸಮುದಾಯಕ್ಕೆ ತಮ್ಮ ಭಾಷೆ, ಅವರ ಆಚಾರ ವಿಚಾರ ಹಾಗೂ ಸಂಸ್ಕೃತಿ ಅತಿ ಮುಖ್ಯ. ಹಾಗೆ ನಮ್ಮ ಕೊಂಕಣಿ ಸಮುದಾಯಕ್ಕೆ ನಮ್ದೇ ಒಂದು ಇತಿಹಾಸ ಇದೆ, ನಮ್ದೇ ಒಂದು ಭಾಷೆ ಇದೆ, ನಮ್ದೇ ಒಂದು ಸಂಸ್ಕೃತಿ ಇದೆ. ನಾವು ಕರಾವಳಿಯ ಸಮುದಾಯದ ಕೊಂಕಣಿ ಸಮುದಾಯದ ಜನರು ನಮ್ಮ ಕೆಲಸವನ್ನು ಅರಸಿ ವಿವಿಧ ಜಾಗಗಳಿಗೆ ಬಂದಾಗ ಈ ಎಲ್ಲ ಜನರಿಗೆ ಒಟ್ಟುಗೂಡಿಸಲು ಈ ಕೆಲಸವನ್ನು ನಮ್ಮ ಫೆಡರೇಷನ್ ಮಾಡ್ತಾ ಇದೆ. ನಾವೆಲ್ಲ ಸಂಘಗಳ ಮುಖಾಂತರ ಈ ಕೊಂಕಣಿ ಸಮುದಾಯದ ಜನರನ್ನು ಒಟ್ಟುಗೂಡಿಸಿ ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಿ ಈ ಕೊಂಕಣಿ ಸಮುದಾಯದ ಅನ್ಯೋನ್ಯತೆ, ಬಾಂಧವ್ಯತೆ ಅನ್ನು ನಾವು ಜೀವಂತವಾಗಿ ಇಡುವ ಕಾರ್ಯವನ್ನು FKCA ಮುಖಾಂತರ ಮಾಡುತ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.